ಕೋರ್ಟ್ಗೆ ಹೋಗಿದ್ದೀವಿ. ಇಲ್ಲಿಂದ ಸ್ಟೇಷನ್ಗೆ ಕರ್ಕೊಂಡು ಹೋದ್ರಲ್ಲ, ಅಲ್ಲಿ ಯಾವ ರೀತಿ ನಿಮ್ದು ಎನ್ಕ್ವೈರಿ ಆಯಿತು ಮೇಡಮ್? ಅಲ್ಲಿ ಬಂದು ನಾನು ಮಗ ಹೋಗಿದಾಗ ಇನ್ಸ್ಪೆಕ್ಟ್ರು ನೀವೆಲ್ಲ ನಾಟಕ ಮಾಡ್ತೀರಾ, ನಮಗೆಲ್ಲ ಕೆಳಗಡೆ ಮನೆಯವಳೆಲ್ಲ ಹೇಳಿದ್ಲು, ನಿನ್ನ ಮೇಲೆ ಕೇಸ್ ಹಾಕ್ಬಿಟ್ಟು ಒಳಗಡೆ ಹಾಕಿಸ್ಬಿಡ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ರಫ್ ಆ್ಯಂಡ್ ಟಫ್ ಆಗಿ ಮಾತಾಡಿದ್ರು. ನನ್ನ ಮಗನೂ ಮಾತಾಡಿದ್ವಿ. ನಾವು ಎದುರ್ಕೊಂಡು ನಾವು ಹಿಂಗೆ ಇಲ್ಲ ಸರ್ ನಾವು ಆ ಥರ ಎಲ್ಲ ಮಾಡೋದಿಲ್ಲ ಅಂತ ಹೇಳಿದ್ವಿ. ಆದರೂ ನಮ್ಮ ಕಂಪ್ಲೇಂಟು ಅವರು ತೊಗೊಳ್ಲಿಲ್ಲ. ತೊಗೊಳ್ಳೋದಕ್ಕೆ ನಾವು ಮುಂದಿನ ತನಿಖೆ ನಾವು ಮುಂದಕ್ಕೆ ಕಮಿಷನರ್ ಅವ್ರಿಗೂ ಹೋಗಿದ್ದೀವಿ, ಐ ಜಿ ಆಫೀಸ್ ಎಲ್ಲರಿಗೂ ಹೋಗಿದ್ದೀವಿ. ಈಗ ಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ. ಈಗ ಅವ್ರು ನಿಮ್ಮ ಮೇಲೆ ಯಾವ ರೀತಿ ಕ್ರಮ ತಗೊಂಡ್ರು? ಯಾರು? ಪೊಲೀಸ್ನವರು ಕರ್ಕೊಂಡೋದ್ರಲ್ಲ, ಫೈನ್ ಹಾಕಿದ್ರ? ಪೆಟ್ಟಿ ಕೇಸ್ ಅಂತ ಅಂದ್ಬಿಟ್ಟು 1,000 ರೂಪಾಯಿ ಫೈನ್ ಹಾಕ್ಬಿಟ್ಟು ನಮಗೆ ಕಳಿಸಿದ್ದಾರೆ. ಅವತ್ತು ದಿವಸ ಒಂದು ಅಡ್ರೆಸ್ ಪ್ರೂಫ್, ಒಂದು ಅಡ್ರೆಸ್ ತೊಗೊಂಡು ಫೋನ್ ನಂಬರ್ ತೊಗೊಂಡು ಪೆಟ್ಟಿ ಕೇಸ್ ಅನ್ನೋದು ಬರೆದ್ಬಿಟ್ಟು ಕಳಿಸಿದ್ದಾರೆ. ಅಷ್ಟೇ ಇವರೆಲ್ಲ ಮಾಡಿರೋದು. ದಂಧೆ ಮಾಡ್ತಿದ್ದವರು ನೀವಾ ಅಥವಾ ನಿಮ್ಮ? ರಾಜೇಶ್ವರಿ ಅನ್ನೋರು ದಂಧೆ ಮಾಡ್ತಿದ್ದು, ಅವ್ರ ಗಂಡನೇ ಸಾಥ್ ಕೊಡ್ತಿದ್ದು. ಹಾಂ, ನಮ್ಮ ಮನೆಗೆ ದಿವಸಕ್ಕೆ 5 ಜನ 6 ಜನ ಕರೆಸಿ ನೈಟೇ ದಂಧೆ ಮಾಡಿಸ್ತಿದ್ರು. ಅವತ್ತು ದಿವಸ ನಾನು ನನ್ನ ಮಗ ಬಂದು ಗಲಾಟೆ ಮಾಡಿದ್ವಿ. ಅವ್ರ ಲವ್ವರೆಲ್ಲ ಬಂದು ಮನೆ ಮುಂದೆ ಎಲ್ಲ ಗಲಾಟೆ ಮಾಡಿ ಪಾಟ್ಗಳೆಲ್ಲ ಹೊಡೆದಾಕಿದ್ದ. ಆಮೇಲೆ ನಾನು ನನ್ನ ಮಗ ಹೋಗಿ ಕೇಳಿದ್ದಕ್ಕೆ, ಇಲ್ಲ ನಮ್ಮ ಮನೆಗೆ ಯಾರು ಹೋಗ್ಕೊಡ್ದ ಅಂತ ಕೇಳಿದ್ರು. ನಿಮ್ಮ ಮನೆಗೆ ಬರಲಿ ಹೋಗಲಿ ಅಂತ ಹೇಳಿದ್ವಿ. ಆದರೆ ದಂಧೆ ಮಾಡಿಸು, ಹುಡುಗಿರನ್ನ ಕರ್ಕೊಬಂದು ದಂಧೆ ಮಾಡಿಸು ಅಂತ ನಾನು ಯಾವತ್ತೂ ಹೇಳಿಲ್ಲ. ನಿಮ್ದೇನೇ ಇದ್ರೂ ಆಚೆ ಇಟ್ಕೊಳ್ಳಿ ಅಂತ ಹೇಳಿದ್ವಿ. ಈಗ ದಂಧೆ ಮಾಡ್ತಿದ್ದ ಆ ಮನೆ ಯಾಕೆ ಜಪ್ತಿ ಮಾಡೋರು ಅವರು? ಅವಳ ಮೇಲೆ ಡೌಟ್ ಇತ್ತು ನನಗೆ. ಅವಳು ದಂಧೆ ಮಾಡ್ತಾ ಇದ್ದಿದ್ದು. ಆದರೆ ನನ್ನ ಮೇಲೆ ಅದೇನಾದ್ರು ದ್ವೇಷ ಗೊತ್ತಿಲ್ಲ. ಅವಳನ್ನ ಖಾಲಿ ಮಾಡುವಂತಲೇ, ಈ ವಿಷಯಕ್ಕೇ ಖಾಲಿ ಮಾಡುವಂತನೂ ಹೇಳಿದ್ವಿ ನಾವು. ಹಾಂ, ಈಗ ನನ್ನ ಮೇಲೆ ಉಲ್ಟಾ ಮಾಡಿದ್ದಾಳೆ. ಎಲ್ಲ ಕಡೆನೂ ನೋವು, ಎಲ್ಲ ಕಡೆನೂ ಎಲ್ಲೂ ನ್ಯಾಯ ಸಿಕ್ಕಿಲ್ಲ. ಕೊನೆಗೆ ನಾವು ಕೋರ್ಟ್ಗೆ ಹೋಗ್ಬೇಕಾಗಿದೆ. ಕೋರ್ಟು ಈಗ ಮೊನ್ನೆ ಹಾಕಿದ್ದೀವಿ. ಮೊನ್ನೆ ಇನ್ನು ಮುಂದಕ್ಕೆ ಏನು ಕ್ರಮ ಕೈಗೊಳ್ತಾರೋ ನೋಡಬೇಕು ಸರ್. ಹಾಂ, ಮಾಡಿದ್ದಾರೆ. ಇವಾಗ ನನಗೆ ನ್ಯಾಯ ಕೊಡಿಸ್ಬೇಕು. ಮತ್ತು ನನ್ನದು ದುಡ್ಡು, ನನ್ನ ಒಡವೆ ಯಾರು ತೊಗೊಂಡೋಗಿದ್ದಾರೆ, ಇವರೆಲ್ಲ ಮಾಡಿ ನಾನು ತೊಗೊಂಡೋಗಿದ್ದಾರೆ, ವಾಪಸ್ ತಂದುಕೊಟ್ಟು ಅವರಿಗೆ ತಕ್ಕ ಪಾಠ ಕೊಡಬೇಕು, ಶಿಕ್ಷೆ ಆಗಬೇಕು ಅವ್ರಿಗೆ. ನಮ್ಮನೆ ಬಾಡಿಗೆ ರಾಜೇಶ್ವರಿ ಮಂಜುಗೆ ಮತ್ತು ಈ 4 ಜನ ಪೊಲೀಸವ್ರಿಗೆ ಶಿಕ್ಷೆ ಕೊಡಬೇಕು. ಮತ್ತು ನನ್ನಿಂದ ಇನ್ನೊಂದು ನಂತರ ಇನ್ನೊಬ್ಬರು ಅನ್ಯಾಯ ಆಗಬಾರ್ದು, ಅಷ್ಟೇ ಕೇಳ್ಕೊತೀನಿ ಸರ್ ನಾನು. ಅಲ್ಲ, ಮನೆ ತಪಾಸಣೆ ನಡೆಸೋ ನೆಪದಲ್ಲಿ ನಿಮ್ಮದು ಚಿನ್ನಾಭರಣ ಹಣಕ್ಕೆಲ್ಲ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸರ್. ಫಸ್ಟೇ ರಾಜೇಶ್ವರಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಎಲ್ಲ ಪ್ಲ್ಯಾನ್ ಮಾಡಿ ಅವ್ರ ಕಾಂಟ್ಯಾಕ್ಟಿಂದ ಈ ಕೆಲಸ ಮಾಡಿದ್ದಾಳೆ. ಏನು ಹೇಳ್ತೀರಿ ಪೊಲೀಸರಿಗೆ ಮಾಧ್ಯಮ ಮುಖಾಂತರ ನನಗೆ ಕೇಳೋದೊಂದೇ, ನನಗೆ ನನ್ನ ಒಡವೆ, ನನ್ನ ದುಡ್ಡು ವಾಪಸ್ ಕೊಡಿಸಿ ನಂಗೆ ನ್ಯಾಯ ಕೊಡಿಸ್ಬೇಕು, ಅವ್ರಿಗೆ ಶಿಕ್ಷೆ ಕೊಡಬೇಕು. ಇವ್ರು 6 ಜನಕ್ಕೆ ಶಿಕ್ಷೆ ಕೊಡಬೇಕು. ಜನಗಳಿಗೆಲ್ಲರಿಗೂ ಗೊತ್ತಾಗಬೇಕು. ಈ ಥರ ಮನೆ ಬಾಡಿಗೆ ಕೊಡೋಕ್ಕೆ ಮುಂಚೆ ಯೋಚನೆ ಮಾಡಿ ಕೊಡಿ ಅಂತ ಕೇಳ್ಕೊತೀನಿ. DCP ಹತ್ರ ಹೋಗಿದ್ವಿ. ಅವರು ಎನ್ಕ್ವೈರಿ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾಯಿದ್ರೆ, ಎನ್ಕ್ವೈರಿ ನಡೀತಾ ಇಲ್ಲ ಸರ್. ನಾನು ಮಾಧ್ಯಮದ ಹತ್ರ ಹೋಗಿ ಸೂಸೈಡ್ ಮಾಡ್ಕೊ ಅಂತ ಅಂದರೆ ಸೂಸೈಡ್ ಮಾಡ್ಕೊ ಅಂತ ಹೇಳ್ತಾರೆ. DCP ಅವರು ನಾನು 4 ಸರಿ ಹೋಗಿದ್ದೀನಿ. 4 ಸರಿನೂ ಏನೂ ಆನ್ಸರ್ ಕೊಟ್ಟಿಲ್ಲ. ಅವರೇ DCPನೇ. ಇಲ್ಲ, DCPನೇ. ACP ಬಂದು ನಾವು ಕಂಪ್ಲೇಂಟ್ ಕೊಟ್ವಿ. ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ ಅಲ್ಲಿಗೆ ಕಳಿಸಿದ್ರು. ಅಲ್ಲಿಂದ ಸ್ಟೇಷನ್ಗೆ ಕಳಿಸ್ತಾರೆ. ಹಾಂ, ಕಮಿಷನರ್ ಆಫೀಸ್ಗೆ ಹೋದ್ವಿ. ಕಮಿಷನರ್ ಆಫೀಸಿಂದ DCP ಹತ್ರ ಕಳಿಸ್ತಾರೆ. DCP ಆಫೀಸಿಂದ ACP ಕಳಿಸ್ತಾ ಇದ್ದಾರೆ. ACP ಬಂದು ಎನ್ಕ್ವೈರಿ ಮಾಡ್ತಾ ಇದ್ದೀವಮ್ಮ, ಮತ್ತು ಇಬ್ಬರದು ನಂಬರು ಟ್ರ್ಯಾಕ್ ಮಾಡ್ತಾ ಇದ್ದೀವಿ, ನಿನ್ಗೆ ಅವರೇ ಫೋನ್ ಮಾಡ್ತಾರಮ್ಮ, ನೀವೇನು ಬರೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಹಾಂ, ಆಮೇಲೆ ಅಷ್ಟೇ ಸರ್. ನಾವು ಇಲ್ಲಿವರೆಗೂ ಕಾದ್ವಿ. ಇಷ್ಟು 2.5 ತಿಂಗಳಿಂದ ನಾವು ಕಾದು ನಾವು ಸೊರಗೋಗ್ಬಿಟ್ಟಿದ್ದೀವಿ ಸರ್. DCP ಹಂಗಂತ ಹೇಳಿದ್ದಾರೆ. 4 ಸರಿ ಹೋದಾಗೂ ನಾವು ಎನ್ಕ್ವೈರಿ ಮಾಡ್ತಾವಿ ಅಂತಲೇ ಹೇಳ್ತಾ ಇದ್ದಾರೆ. ಬಿಟ್ಟರೆ ನನಗೆ ನ್ಯಾಯ ಎಲ್ಲೂ ಸಿಗ್ತಾ ಇಲ್ಲ ಸರ್. ಹಾಂ, ಇಲ್ಲಿ ಬಂದರೂ ನೀವೇನು ಪ್ರಯೋಜನ ಇಲ್ಲ ಅಂತ ಇದ್ದಾರೆ. ನ್ಯಾಯ ಇದೆ, ಕೋರ್ಟ್ಗೆ ಹಾಕಿದ್ದೀವಿ. ಕೋರ್ಟಿಂದನೇ ಇವಾಗ ಏನು ನ್ಯಾಯ ಸಿಗಬೇಕು ತಮ್ಮ ಮಾಧ್ಯಮದವ್ರ ಮುಂದೆ ನಾನು ಹೇಳ್ಕೊತಾ ಇದ್ದೀನಿ. ನಂಗೆ ನ್ಯಾಯ ಕೊಡಿಸಿ ಸರ್.